ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಧರ್ಮಸ್ಥಳ ರಹಸ್ಯ 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ಕಾರ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ವಕೀಲರ ಜೊತೆಯಲ್ಲಿ ಕಾರಿನಲ್ಲಿ ಅನಾಮಿಕ ಬಂದಿದ್ದಾನೆ. ಇವತ್ತು 13ನೇ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಯುವ ಸಾಧ್ಯತೆ ಇದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಈಗಾಗಲೇ ಅನಾಮಿಕ ವಕೀಲರ ಜೊತೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ನಿನ್ನೆ ಶೋಧ ಕಾರ್ಯವನ್ನ ನಡೆಸಲೇ ಇಲ್ಲ ಎಸ್ಐಟಿ. ನಿನ್ನೆ ಅನಾಮಿಕನಿಗೆ 2 ಗಂಟೆ 45 ನಿಮಿಷ ಬೇಲ್ ನಡೆಸಿದ್ದಾರೆ. ಇವತ್ತು ಶೋಧ ಕಾರ್ಯ ನಡೆಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅನಾಮಿಕನ ಜೊತೆಯಲ್ಲಿ ನಿನ್ನೆ 15ಕ್ಕೂ ಹೆಚ್ಚು ವ್ಯಕ್ತಿಗಳಿಗೂ ಸಹ ವಿಚಾರಣೆ ನಡೆಸಲಾಯಿತು. ಮಾಹಿತಿ ಮತ್ತು ಸಾಕ್ಷ್ಯಾಧಾರ ದಾಖಲಿಸಿಕೊಳ್ಳಲಾಗಿದೆ ಎಸ್ಐಟಿಯಿಂದ. ಎಸ್ಐಟಿಯಿಂದ ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಈಗಾಗಲೇ ಎಸ್ಐಟಿ ಕಚೇರಿಗೆ ಅನಾಮಿಕ ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನಿನ್ನೆ ಎಲ್ಲ ಕಾದದ್ದಾಯಿತು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಆಗತ್ತೆ ಅಂತ, ಆದ್ರೆ ಎಸ್ಐಟಿ ನಡೆಸಲಿಲ್ಲ. ಇವತ್ತು ಶೋಧ ಕಾರ್ಯಕ್ಕೆ ಸಿದ್ಧತೆಗಳು ಆಗ್ತಾ ಇದೆಯಾ? ಯಾಕಂದ್ರೆ ಅನಾಮಿಕ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಬಂದಾಗಿದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಶಶಿಧರ್? ದೂರುದಾರನನ್ನು ಈಗ ತಾನೇ ಸುಮಾರು 15-20 ನಿಮಿಷಗಳ ಹಿಂದೆ ಕರೆದುಕೊಂಡು ಬರಲಾಗಿದೆ. ನಿನ್ನೆಗೆ ಹೋಲಿಸಿದಾಗ ಒಟ್ಟು ವಿಚಾರಗಳು ವ್ಯತಿರಿಕ್ತವಾಗಿದೆ ಅಂತಲೇ ಹೇಳಬೇಕು. ನಿನ್ನೆ ದಿನ ಅಧಿಕಾರಿಗಳೆಲ್ಲರೂ ಬಂದಿದ್ದರು, ಆದರೆ ದೂರುದಾರ ಭಾಳ ವಿಳಂಬವಾಗಿ ಬಂದಿದ್ದ. ಆದರೆ ಇವತ್ತು ದೂರುದಾರ ಬಂದಿದ್ದಾನೆ. ಆದರೆ ಸಾಕಷ್ಟು ಅಧಿಕಾರಿಗಳು, SIT ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, SP ಎಲ್ಲ ಬರುವುದು ಬಾಕಿ ಇದೆ ಅನ್ನುವಂಥದ್ದು. ಸೊ ದೂರುದಾರ ಬಂದಿರುವುದರಿಂದ ಸಹಜವಾಗಿಯೇ ಇವತ್ತು ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಆದರೆ AC ಸ್ಟೆಲ್ಲಾ ಅವರು ಕೂಡ ಇನ್ನೂ ಕೂಡ ಬಂದಿಲ್ಲ. ನಿನ್ನೆ ಅವರು ನಿಗದಿತ ಸಮಯಕ್ಕೆ ಸರಿಯಾಗಿ ಬಂದಿದ್ದರು. ಹಾಗೆ ಬಂದವರು ಸುಮಾರು 2 ಗಂಟೆಗಳ ಕಾಲ SIT ಕಚೇರಿಯಲ್ಲೇ ಇದ್ದರು. ಆದರೆ ದೂರುದಾರ ಬಂದಿರಲಿಲ್ಲ. ಸೊ ಅವರು ಅವರದ್ದೇ ಆದ ಕೆಲವೊಂದು ಕೆಲಸಗಳಿರುತ್ತೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ. ತಾಲೂಕು ಕಚೇರಿಗೆ ಹೋಗಿ ಅಲ್ಲಿ ಸಂಜೆಯವರೆಗೂ ಇದ್ದು ಅವರ ಕೆಲಸಗಳನ್ನು ಪೂರೈಸಿಕೊಂಡು ಹೋಗಿದ್ರು. ಆದರೆ ಇವತ್ತು ದೂರುದಾರ ಬಂದಿದ್ದಾನೆ. ಆದರೆ SITಯ ಹಿರಿಯ ಅಧಿಕಾರಿಗಳು ಬಂದಿಲ್ಲ ಮತ್ತು AC ಸ್ಟೆಲ್ಲಾ ಅವರು ಇನ್ನೂ ಕೂಡ ಇಲ್ಲಿಗೆ ಬಂದಿಲ್ಲ. ಸೊ ಅವರು ಬಂದಿಲ್ಲ ಅಂದರೆ ಅವರು ಬರದೆ ಕಾರ್ಯಾಚರಣೆ ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾರ್ಯಾಚರಣೆಯನ್ನು ಅವರ ಸಮ್ಮುಖದಲ್ಲೇ ನಡೆಸಬೇಕಾಗಿರುವುದರಿಂದ ಅವರಿಗೆ ಸದ್ಯ ಕಾಯಲಾಗ್ತಾ ಇದೆ ಅನ್ನುವಂಥ ನಿರೀಕ್ಷೆ ಇದೆ. ಇಷ್ಟಕ್ಕೂ ಮಾಡುವಂಥ ಕಾರ್ಯಾಚರಣೆ ಏನು ಇವತ್ತು ಅನ್ನುವಂಥ ಕುತೂಹಲ ಈಗಲೂ ಕೂಡ ಮುಂದುವರೆದಿದೆ. 13ನೇ ಪಾಯಿಂಟ್ ಇವತ್ತು ಆಗಲ್ಲ ಅನ್ನುವಂಥ ನಿರೀಕ್ಷೆ. ಯಾಕಂದರೆ ರ್ಯಾಡರ್ಗಳನ್ನು ತಂದು ಅದರ ಬಳಕೆಯ ನಂತರವೇ ಅಲ್ಲಿ ಮಾಡುವುದು ಅಂತ ನಿರ್ಧಾರ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಮಾಹಿತಿ. ಸೊ ಅದು ಮಾಡಿಲ್ಲ ಅಂದರೆ ಎಲ್ಲಿ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಹೊಸದಾಗಿ 2-3 ಪಾಯಿಂಟ್ಗಳನ್ನು ಗುರುತಿಸಿ ಅಲ್ಲಿ ಉತ್ಖನನ ಮಾಡುವ ಸಾಧ್ಯತೆ ಇದೆ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಯಾವುದಕ್ಕೂ ಕೂಡ ಸಮಯ ಇನ್ನೂ ಇದೆ. ಯಾವಾಗಲೂ ಸುಮಾರು 11-11ವರೆಗೆಲ್ಲ ಇಲ್ಲಿಂದ ಹೊರಡ್ತಾರೆ. AC ಸ್ಟೆಲ್ಲಾ ಅವರು ಬರ್ತಾ ಇದ್ದ ಹಾಗೆ ಇಲ್ಲಿಂದ ತಂಡೋಪತಂಡವಾಗಿ ಇಲ್ಲಿಂದ ಹೊರಡುವಂಥ ಸಾಧ್ಯತೆಗಳು ಕೂಡ ಇದೆ. ದೂರುದಾರ ಈಗಾಗಲೇ ಬಂದಿದ್ದಾನೆ, SIT ಕಚೇರಿಯಲ್ಲಿ ಇದ್ದಾನೆ. ನಿನ್ನೆ ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಆತ ಬಂದಿದ್ದ. ಆದರೆ ಇವತ್ತು ನಿಗದಿಯಾದಂತೆ ಯಾವತ್ತಿನ ಹಾಗೆ 10ರಿಂದ 10ವರೆ ನಡುವೆ ಬಂದು ಸದ್ಯ SIT ಕಚೇರಿಯಲ್ಲಿ ಆತನನ್ನು ಕಾಯ್ದಿರಿಸಲಾಗಿದೆ. SP ದಯಾಮ ಅವರು ಕೂಡ ಸ್ಥಳಕ್ಕೆ ಬರಬೇಕಾಗಿದೆ. ಅವರು ಬರ್ತಾ ಇದ್ದ ಹಾಗೆ AC ಅವರು ಬರ್ತಾ ಇದ್ದ ಹಾಗೆ ಅವರು ಇಲ್ಲಿಂದ ತೆರಳುವಂಥ ಸಾಧ್ಯತೆ ಇದೆ. ಕಾರ್ಯಾಚರಣೆ ಇವತ್ತು ಆಗಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇರುವಂಥದ್ದು. ಆದರೆ 13ನೇ ಪಾಯಿಂಟ್ ಅಲ್ಲ. ಹಾಗಾದರೆ ಆಗೋದು ಎಲ್ಲಿ? ಹೊಸ ಪಾಯಿಂಟ್ಗಳನ್ನು ಗುರುತಿಸಿ ಅಲ್ಲಿ ಉತ್ಖನನ ಕಾರ್ಯ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಇರುವುದರಿಂದ ಸೊ ಇವತ್ತಿನ ಒಟ್ಟು ಕಾರ್ಯಾಚರಣೆ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು, ಕುತೂಹಲಗಳು ಇರುವಂತದ್ದು. ಶಶಿಧರ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಅನಾಮಿಕನಿಗೂ ಸಹ ಕಾಡ್ತಾ ಇದೆಯಾ ಜೀವ ಬೆದರಿಕೆ? ಪೊಲೀಸ್ ಎಸ್ಕಾರ್ಟ್ ನಲ್ಲಿ ಬಂದ ಮಾಸ್ಕ್ ಮ್ಯಾನ್, ಖಾಸಗಿ ವಾಹನದ ಎದುರು ಪೊಲೀಸ್ ಎಸ್ಕಾರ್ಟ್ ಇತ್ತು. ಪೊಲೀಸ್ ವಾಹನದಲ್ಲಿ ಚಾಲಕ ಸಹಿತ ಇಬ್ಬರು. ಭದ್ರತೆ ನೀಡುವಂತೆ ಬೇಡಿಕೆಯನ್ನ ಈಗಾಗಲೇ ಅನಾಮಿಕ ಇಟ್ಟಿದ್ದಾನೆ. ಧರ್ಮಸ್ಥಳ ಗಲಾಟೆ ಬೆನ್ನಲ್ಲೇ ದೂರುದಾರನಿಗೂ ಸಹ ಭದ್ರತೆಯನ್ನ ಕೊಡ್ಲಾಗ್ತಾ ಇದೆ. ನನ್ನ ಮೇಲೂ ದಾಳಿ ಮಾಡುವ ಬಗ್ಗೆ ಆತಂಕ ಇದೆ ಅಂತ ಆತ ಹೇಳಿದಾನಂತೆ. ಶೋಧ ಕಾರ್ಯ ನಂತರವೂ ಸಹ ನನಗೆ ಭದ್ರತೆಯನ್ನ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾನೆ. SIT ಅಧಿಕಾರಿಗಳಲ್ಲಿ ಡಿಮ್ಯಾಂಡ್ ಇಟ್ಟಿದ್ದಾನೆ ಈ ರೀತಿಯಾಗಿ ದೂರುದಾರ. ಶಶಿಧರ್, ಈಗ ಅನಾಮಿಕ ವ್ಯಕ್ತಿ ನನಗೆ ಪೊಲೀಸ್ ಭದ್ರತೆ ಬೇಕು ಅಂತ ಕೇಳ್ತಾ ಇದ್ದಾನಂತೆ. ಇಷ್ಟು ದಿನ ಇಲ್ಲದೆ ಇದ್ದದ್ದು, ಇಷ್ಟು ದಿನ ಆಚನೆ ಬರ್ತಾ ಇದ್ದ ವಕೀಲರ ಜೊತೆಯಲ್ಲಿ ಬೇರೆಯವರ ಜೊತೆನೆ ಉಳ್ಕೊಳ್ತಾ ಇದ್ದ. ಆದ್ರೆ ಈಗ ಯಾಕೆ ಭದ್ರತೆ ಕೇಳ್ತಾ ಇದ್ದಾನೆ? ಧರ್ಮಸ್ಥಳದಲ್ಲಿ ಆದಂತಹ ಗಲಾಟೆಯಿಂದನೇ ಹಾಗಾದ್ರೆ ಭಯ ಆಗ್ತಾ ಇದೆಯಾ ಆತನಿಗೆ ಅಂತ? ಹೌದು, ಆದರೆ ನಾವಿಲ್ಲಿ ಗಮನಿಸಬೇಕು, ದೂರುದಾರ ಯಾವತ್ತೂ ಕೂಡ ಖಾಸಗಿ ವಾಹನದಲ್ಲಿ ವಕೀಲರ ಜೊತೆ ಬರ್ತಾ ಇದ್ದವ. ಆದರೆ ಮೊನ್ನೆಯ ಬೆಳವಣಿಗೆ ಏನಾಯಿತು, ಸಂಘರ್ಷದ ವಾತಾವರಣ ಉಂಟಾಯಿತು. ಆ ನಂತರದ ಬೆಳವಣಿಗೆ ಆಗಿ ತನಗೆ ಭದ್ರತೆಯನ್ನು ಕೇಳಿದ್ದಾನೆ, ತನಗೆ ಹೆಚ್ಚುವರಿಯಾಗಿ ಸೆಕ್ಯೂರಿಟಿ ಅಗತ್ಯ ಇದೆ ಅನ್ನುವಂಥ ಬೇಡಿಕೆ ಇರಿಸಿದ್ದಾನೆ ಅನ್ನುವಂಥದ್ದು ತಿಳಿದು ಬಂದಂಥ ಮಾತು. ಅದಕ್ಕೆ ಪೂರಕವಾಗಿ ಇವತ್ತು ಎಂಟ್ರಿ ಕೊಡುವ ಸಮಯದಲ್ಲಿ ಪೊಲೀಸ್ ಎಸ್ಕಾರ್ಟ್ನಲ್ಲೇ ಆತ ಬಂದಿದ್ದ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪೊಲೀಸ್ ಎಸ್ಕಾರ್ಟ್ನಲ್ಲಿ ಇಬ್ಬರು ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದರು. ಸೊ ವಿಶೇಷ ಭದ್ರತೆಯಲ್ಲಿ ಆತನನ್ನು ಕರೆತರಲಾಗಿದೆ ಅನ್ನುವಂಥದ್ದು. ಮೊನ್ನೆ ಏನು ಸಂಘರ್ಷದ
ವಾತಾವರಣವನ್ನು ನಾವು ನೋಡಿದೆವು. ಆ ಸಂದರ್ಭ ಬಹುತೇಕ ಏನು ಉತ್ಖನನ ಕಾರ್ಯ ನಡೀತಾ ಇದೆ ಅಲ್ಲೇ ಆಸುಪಾಸು ಒಟ್ಟು ಚಟುವಟಿಕೆಗಳು ನಡೆದಿರುವಂತಹದ್ದು. ಸೊ ಆ ದೃಷ್ಟಿಯಿಂದ ತನಗೆ ವಿಶೇಷವಾದ ಭದ್ರತೆಯ ಅಗತ್ಯ ಇದೆ. ಅದು ತಾನು ಇರುವ ಸ್ಥಳದಿಂದ SIT ಕಚೇರಿಗೆ ಬರುವಾಗ, SIT ಕಚೇರಿಯಿಂದ ಉತ್ಖನನ ಸ್ಥಳಕ್ಕೆ ಹೋಗುವಾಗ ಮತ್ತು ರಾತ್ರಿ ತಂಗುವ ಸಂದರ್ಭದಲ್ಲೂ ಕೂಡ ಭದ್ರತೆಯ ಅವಶ್ಯಕತೆ ಇದೆ ಅನ್ನುವಂಥ ಬೇಡಿಕೆಯನ್ನ ಆತ ಇಟ್ಟಿದ್ದ ಅನ್ನುವಂಥದ್ದು. ಸೊ ಅದೇ ಕಾರಣ ಕೂಡ ಇರಬಹುದು ನಿನ್ನೆ ಕಾರ್ಯಾಚರಣೆಯನ್ನ ನಡೆಸಿರಲಿಲ್ಲ. ಆ ಕಾರ್ಯಾಚರಣೆ ನಡೆಸದೇ ಇರುವುದಕ್ಕೆ ಇದು ಕೂಡ ಒಂದು ಕಾರಣ ಆಗಿರಬಹುದು. ಆದ್ರಿಂದ ಆತನನ್ನ ನಿನ್ನೆ SIT ಕಚೇರಿಗೆ ಕರೆಸಿಕೊಂಡ್ರೂ ಕೂಡ ಕಾರ್ಯಾಚರಣೆ ಯಾವುದು ನಡೆದಿರಲಿಲ್ಲ. ಆದ್ರೆ AC ಅವರು ಹೇಳಿದ್ರು ಇವತ್ತು ಕಾರ್ಯಾಚರಣೆ ಇರುತ್ತೆ ಅಂತ. ಕೊನೆಗೂ ನಿನ್ನೆ ಯಾವುದೇ ಕಾರ್ಯಾಚರಣೆ ಆಗಿಲ್ಲ. ಸೊ ಭದ್ರತೆಯ ದೃಷ್ಟಿಯಿಂದ ನಿನ್ನೆ ಒಂದು ದಿನದ ವಿರಾಮ ನೀಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಎಸ್ಕಾರ್ಟ್ ನಲ್ಲೇ ಆತ SIT ಕಚೇರಿಗೆ ಬಂದದ್ದನ್ನು ಕೂಡ ನಾವು ಗಮನಿಸಬಹುದು. ಆದರೆ ಜನರನ್ನ ಕಾಡ್ತಾ ಇರುವಂತಹ ಮುಖ್ಯವಾದ ಪ್ರಶ್ನೆ ಅಂದ್ರೆ ಈತ ಸಾಕಷ್ಟು ಪಾಯಿಂಟ್ಗಳನ್ನ ತೋರಿಸಿದ್ದಾನೆ, ಎಲ್ಲ ಕಡೆ ಕಾರ್ಯಾಚರಣೆ ಆಗ್ತಾ ಇದೆ, ಆದ್ರೂ ಏನು ಸಿಗ್ತಾ ಇಲ್ಲ. ಆತನ ಒಂದು ವಿಶ್ವಾಸಾರ್ಹತೆಯ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಸಾಕಷ್ಟು ಜನ. ಇಂತಹ ಸಂದರ್ಭದಲ್ಲಿ ಯಾಕೆ ಭದ್ರತೆ ಅಂತ ಕೇಳಬಹುದು. ಆದರೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಏನಿದೆ ಅದರ ಅಂಡರ್ ಆತ ಈ ಒಂದು ಫೆಸಿಲಿಟಿಯನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನ್ಯಾಯಾಲಯದಲ್ಲಿ ಈ ಬಗ್ಗೆ ಆತ ಅವಕಾಶವನ್ನು ಕೂಡ ಪಡ್ಕೊಂಡಿದ್ದಾನೆ. ಸೊ ಆತನ ಬೇಡಿಕೆಗೆ ಸ್ಪಂದಿಸುವುದಕ್ಕೆ ಎಲ್ಲ ಕ್ರಮಗಳನ್ನ SIT ತೆಗೆದುಕೊಳ್ಳಲೇಬೇಕು ಅನ್ನುವಂಥದ್ದು. ಆತ ಭದ್ರತೆ ಕೇಳಿದರೆ ಭದ್ರತೆ ಕೊಡಬೇಕು ಅನ್ನುವಂಥದ್ದು ಮತ್ತು ಆತ ತಾನು ಖಾಸಗಿಯಾಗಿ ಇರಲಿಕ್ಕೆ ಬಯಸಿದರೆ ಇರಲಿಕ್ಕೆ ಬಿಡಬೇಕು. ಆತನಿಗೆ ಫೋನ್ ಬಳಕೆ ಮಾಡುವುದಕ್ಕೂ ಅವಕಾಶ ಇದೆ, ತನಗೆ ಬಯಸಿದಲ್ಲಿ ನಿಲ್ಲುವುದಕ್ಕೂ ಅವಕಾಶ ಇದೆ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂಡರ್ಲಿ ಈ ಎಲ್ಲ ಅವಕಾಶಗಳನ್ನು ಕೊಡಲಾಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಈ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗ್ತಾ ಇದೆ. ಆದರೆ ಆತನನ್ನ ಯಾರು ಭೇಟಿ ಆಗ್ತಾರೆ, ಯಾರು ಕರೆ ಮಾಡ್ತಾರೆ, ಈ ಎಲ್ಲ ವಿಚಾರಗಳ ಪೊಲೀಸರ ನಿಗಾದಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ನಾವು ಮರೆಯುವ ಹಾಗಿಲ್ಲ. ಸೊ ಈ ದೃಷ್ಟಿಯಿಂದ ಏನು ಬೇಡಿಕೆ, ಭದ್ರತೆಯ ಬೇಡಿಕೆಯನ್ನು ಇಟ್ಟಿದ್ದಾನೆ, ಆ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಇವತ್ತು ಎಸ್ಕಾರ್ಟ್ನಲ್ಲೇ ದೂರುದಾರನನ್ನ ಕರ್ಕೊಂಡು ಬಂದದ್ದನ್ನು ನಾವಿಲ್ಲಿ ಗಮನಿಸಬೇಕು. ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.